ನಮಸ್ಕಾರ ಕನ್ಯಾ ರಾಶಿಯವರೇ, ನೀವು ಹೊರಗಿನವರಿಗೆ ಸಾಮಾನ್ಯವಾಗಿ ಕಾಣಬಹುದು, ಆದರೆ ನಿಮ್ಮೊಳಗಿನ ಜಗತ್ತು ತುಂಬ ಗಂಭೀರ ಮತ್ತು ಆಳವಾಗಿದೆ. ನೀವು ಪ್ರತಿಯೊಂದು ವಿಚಾರವನ್ನು ಆಳವಾಗಿ ಯೋಚಿಸುವ ಸ್ವಭಾವದವರು. ಅದೇ ಕಾರಣಕ್ಕೆ ನೀವು ಇತರರಿಗಿಂತ ಹೆಚ್ಚು ನೋವು ಅನುಭವಿಸುತ್ತೀರಾ. ಕಳೆದ ಕೆಲವು ತಿಂಗಳುಗಳು ನಿಮ್ಮ ಪಾಲಿಗೆ ಸುಲಭವಾಗಿರಲಿಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗದೆ ನಿರಾಶೆ, ನಂಬಿದವರು ಅರ್ಥ ಮಾಡಿಕೊಳ್ಳದ ನೋವು ಹಾಗೂ ನಿಮ್ಮದೇ ಮನಸ್ಸಿನ ಒತ್ತಡ ಇವೆಲ್ಲವೂ ನಿಮ್ಮನ್ನು ಒಳಗೊಳಗೆ ಕಾಡುತ್ತಾ ಬಂದಿರಬಹುದು. ಕೆಲವೊಮ್ಮೆ ನಾನು ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದರೂ ಯಾಕೆ ನನ್ನ ಜೀವನ ಮುಂದೆ ಹೋಗ್ತಾ ಇಲ್ಲ ಅಂತ ನಿಮ್ಮನ್ನೇ ನೀವು ಪ್ರಶ್ನಿಸಿದ್ದೀರಿ. ಆದರೆ ಈಗ ಕೇಳಿ, ಮೇ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಒಂದು ದೊಡ್ಡ ಬದಲಾವಣೆ ಆರಂಭವಾಗಲಿದೆ. ಇದು ಗದ್ದಲದ ಯಶಸ್ಸು ಅಲ್ಲ, ಆದರೆ ನಿಮ್ಮ ಒಳಗಿನ ಶಾಂತಿಯ ಗೆಲುವು. ಇಷ್ಟೊಂದು ದಿನ ನೀವು ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಕಾಣಿಸುವ ಸಮಯ ಬಂದಿದೆ. ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಬರುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪವಾಗಿ ಸುಧಾರಿಸುತ್ತದೆ. ನೀವು ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ಮರಳಿ ಬರುತ್ತದೆ. ಇದೇ ನಿಮ್ಮ ದೊಡ್ಡ ಗೆಲುವು. ಕನ್ಯಾ ರಾಶಿಯವರ ಪಾಲಿಗೆ ಈ ಸಮಯ ಒಂದು ಪುನರ್ನಿರ್ಮಾಣದ ಅವಧಿ. ನೀವು ಹಿಂದೆ ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಈಗ ಇನ್ನಷ್ಟು ಜಾಣ್ಮೆಯಿಂದ ಮುಂದಕ್ಕೆ ಸಾಗುತ್ತೀರಾ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತದೆ. ಅದು ಹೊಸ ಕೆಲಸ, ಹೊಸ ಸಂಪರ್ಕ ಅಥವಾ ನಿಮ್ಮ ಕನಸಿನ ಕಡೆಗೆ ಹೋಗುವ ದಾರಿಯಾಗಿರಬಹುದು. ಆದರೆ ಮುಖ್ಯವಾಗಿ ನೀವು ನಿಮ್ಮನ್ನೇ ಮತ್ತೆ ಕಂಡುಕೊಳ್ಳುತ್ತೀರಾ. ಆದರೆ ಒಂದು ಮುಖ್ಯ ಸೂಚನೆ, ನೀವು ಎಲ್ಲದರಲ್ಲೂ ಪರ್ಫೆಕ್ಷನ್ ಹುಡುಕುವ ಗುಣವನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಎಲ್ಲವೂ ನಿಮ್ಮ ಮನಸ್ಸಿನಂತೆ ನಡೆಯುವುದಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಳಿ. ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಕೊಡಿ. ನಿಮ್ಮ ಆಲೋಚನೆಗಳ ಮೇಲೆ ಸ್ವಲ್ಪ ಹಿಡಿತ ಇಟ್ಟುಕೊಂಡರೆ ನಿಮ್ಮ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಮೇ ನಂತರದ ದಿನಗಳು ನಿಮಗೆ ನಿಧಾನವಾಗಿ ಬೆಳಕು ತರುತ್ತದೆ. ನೀವು ಮೌನವಾಗಿ ಮಾಡಿದ ಪರಿಶ್ರಮಕ್ಕೆ ಜಗತ್ತು ಗುರುತಿಸುವ ಸಮಯ ಬರುತ್ತದೆ. ನೀವು ಹಿಂದಿನಂತಲ್ಲ, ಈಗ ನೀವು ಇನ್ನಷ್ಟು ಬಲಿಷ್ಠರು, ಹೆಚ್ಚು ಜಾಣರು. ನಿಮ್ಮ ಸಹನೆ ಮತ್ತು ನಿಮ್ಮ ಶ್ರಮವೇ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಕನ್ಯಾ ರಾಶಿಯವರೇ, ಇಷ್ಟೊಂದು ದಿನ ನೀವು ಅನುಭವಿಸಿದ ಕಷ್ಟಗಳು, ಮನಸ್ಸಿನ ಒತ್ತಡ, ಹಣಕಾಸಿನ ಅಸ್ಥಿರತೆ ಇವೆಲ್ಲವೂ ನಿಧಾನವಾಗಿ ಕೊನೆಯಾಗುವ ಹಂತಕ್ಕೆ ಬಂದಿದೆ. ನೀವು ಎಷ್ಟು ಶ್ರಮ ಪಟ್ಟರೂ ಫಲ ಸಿಗಲಿಲ್ಲ ಅನ್ನುವ ಬೇಸರ ನಿಮ್ಮೊಳಗೆ ಇದ್ದೇ ಇರುತ್ತದೆ. ನನ್ನ ತಪ್ಪೇನು ಅನ್ನೋ ಪ್ರಶ್ನೆ ಅನೇಕ ಬಾರಿ ನಿಮ್ಮ ಮನಸ್ಸನ್ನು ಕಾಡಿರಬಹುದು. ಮೇ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ಸೂಕ್ಷ್ಮ ಆದರೆ ಶಕ್ತಿಯುತ ಬದಲಾವಣೆ ಶುರುವಾಗಲಿದೆ. ಇದು ಜೋರಾಗಿ ಕಾಣಿಸಿಕೊಳ್ಳುವ ಬದಲಾವಣೆಯಲ್ಲ, ಆದರೆ ನಿಮ್ಮ ಬದುಕನ್ನು ಒಳಗಿನಿಂದಲೇ ಮರುರೂಪಿಸುವ ಕಾಲ. ನೀವು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಸಮಯ ಹತ್ತಿರದಲ್ಲಿದೆ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಮ್ಮ ಗ್ರಹಾಧಿಪತಿ ಬುಧನಿಗೆ ಅಶಿಸ್ತು ಮತ್ತು ಅತಿಯಾದ ಯೋಚಿಸುವ ಸ್ವಭಾವ ಇಷ್ಟವಿಲ್ಲ. 2026ರಲ್ಲಿ ನೀವು ಆರ್ಥಿಕವಾಗಿ ಏರಬೇಕು ಅಂದರೆ ಮೊದಲಿಗೆ ನಿಮ್ಮ ಚಿಂತನೆ ಮತ್ತು ಮಾತಿನ ಮೇಲೆ ಹಿಡಿತ ಇರಬೇಕು. ಯಾವಾಗ ನೀವು ಶಾಂತವಾಗಿ ಯೋಚನೆಯಿಂದ ನಡೆಯುತ್ತೀರೋ ಆಗ ಲಕ್ಷ್ಮಿ ನಿಮ್ಮ ಕಡೆಗೆ ಆಕರ್ಷಿಸುತ್ತಾಳೆ. ಈಗ ಅಸಲಿ ವಿಷಯ ಏನೆಂದರೆ, ಮೇ ನಂತರ ಕನ್ಯಾ ರಾಶಿಯವರು ಜೀವನದಲ್ಲಿ ಸ್ಥಿರತೆ ಮತ್ತು ಧನ ಲಾಭ ಪಡೆಯಲು ಪಾಲಿಸಬೇಕಾದ 5 ಗುಪ್ತ ಸೂತ್ರಗಳು ಇಲ್ಲಿದೆ. ರಹಸ್ಯ ನಂಬರ್ 1, ಬುಧವಾರದ ತುಳಸಿ ನೀರಿನ ಶಕ್ತಿ. ಪ್ರತಿ ಬುಧವಾರ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕಿ. ಆ ನೀರಿನಿಂದ ಸ್ವಲ್ಪ ತೆಗೆದುಕೊಂಡು ಮನೆಯ ಪ್ರವೇಶ ದ್ವಾರಕ್ಕೆ ಸಿಂಪಡಿಸಿ. ಇದು ನಿಮ್ಮ ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಕಡಿಮೆ ಮಾಡಿ ಶುಭ ಶಕ್ತಿ ಹೆಚ್ಚಿಸುತ್ತದೆ. ನಿಮ್ಮ ಮನಸ್ಸಿಗೂ ಶಾಂತಿ ಕೊಡುತ್ತದೆ. ರಹಸ್ಯ ನಂಬರ್ 2, ಹಸಿರು ಬಣ್ಣದ ಪ್ರಭಾವ. ಬುಧನಿಗೆ ಹಸಿರು ಬಣ್ಣ ಅತ್ಯಂತ ಪ್ರಿಯ. ಆದ್ದರಿಂದ ವಾರದಲ್ಲಿ ಕನಿಷ್ಠ 2 ದಿನ ಹಸಿರು ಬಣ್ಣದ ಬಟ್ಟೆ ಅಥವಾ ಒಂದು ಚಿಕ್ಕ ಹಸಿರು ವಸ್ತು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇದು ನಿಮ್ಮ ಅದೃಷ್ಟದ ದಾರಿಯನ್ನು ನಿಧಾನವಾಗಿ ತೆರೆಯುತ್ತದೆ. ಇನ್ನು 3ನೇ ರಹಸ್ಯ, ವಿಷ್ಣು ಸ್ಮರಣೆ. ಪ್ರತಿದಿನ ಬೆಳಗ್ಗೆ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡಿ. ಇದು ನಿಮ್ಮ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡಿ ಜೀವನದಲ್ಲಿ ಸ್ಪಷ್ಟತೆ ಮತ್ತು ಧೈರ್ಯ ನೀಡುತ್ತದೆ. ಇನ್ನು 4ನೇ ರಹಸ್ಯ, ಅಕ್ಕಿ ಮತ್ತು ಹಸಿರು ಗ್ರಾಮ್ನ ದಾನ. ಬುಧವಾರದ ದಿನ ಬಡವರಿಗೆ ಅಕ್ಕಿ ಅಥವಾ ಹಸಿರು ಹುರುಳಿ ಅಂದರೆ ಮೂಂಗ್ ದಾಲ್ ದಾನ ಮಾಡಿ.
ಇದು ನಿಮ್ಮ ಹಣಕಾಸಿನ ಅಡಚಣೆಗಳನ್ನು ನಿಧಾನವಾಗಿ ದೂರ ಮಾಡುತ್ತದೆ ಮತ್ತು ಹೊಸ ಆದಾಯದ ಮಾರ್ಗಗಳನ್ನು ತೆರೆದುಕೊಳ್ಳುತ್ತದೆ. ಇನ್ನು 5ನೆಯ ರಹಸ್ಯ ಮೌನ ಮತ್ತು ಯೋಜನೆ. ಕನ್ಯಾ ರಾಶಿಯವರ ದೊಡ್ಡ ಶಕ್ತಿ ಅವರ ಬುದ್ಧಿ, ಆದರೆ ಅದೇ ಸಮಯದಲ್ಲಿ ಹೆಚ್ಚು ಯೋಜನೆ ಅವರ ದುರ್ಬಲತೆ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ, ಮೌನವಾಗಿ ಕೆಲಸ ಮಾಡಿ. ನೀವು ಮಾಡಿದ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡಲಿ. ನೀವು ಎಷ್ಟು ಶಾಂತವಾಗಿ ಮುಂದುವರಿಯುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಯಶಸ್ಸು ಹೆಚ್ಚಾಗುತ್ತದೆ. ಸ್ನೇಹಿತರೆ, ಮೇ ನಂತರ ಈ ಅವಧಿ ಕನ್ಯಾ ರಾಶಿಯವರಿಗೆ ಒಂದು ಹೊಸ ಆರಂಭ. ನೀವು ನಿಧಾನವಾಗಿ ನಿಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುತ್ತೀರಿ. ಹಿಂದೆ ಇದ್ದ ಗೊಂದಲಗಳು ದೂರವಾಗಿ ಸ್ಪಷ್ಟ ದಾರಿ ಕಾಣಿಸಿಕೊಳ್ಳುತ್ತದೆ. ನೀವು ಇಂದಿನಿಂದಲೇ ಈ 5 ಪರಿಹಾರಗಳನ್ನು ಪ್ರಾರಂಭಿಸಿದರೆ ನಿಮ್ಮ ಕಷ್ಟಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಧೈರ್ಯವಾಗಿರಿ, ನಿಮ್ಮ ಸಮಯ ಶುರುವಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.